ಹಸೀನಾ ಬಲವಂಚೆ. ಸುಮಾರು ನಾನು 8 ವರ್ಷಗಳ ಕಾಲ ಇಲ್ಲಿ ಉಪಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ. ನಮ್ಮ ಶಾಲೆ ನಮಗೆ ಹೆಮ್ಮೆ. ಯಾಕಂತಂದರೆ ನಮ್ಮಲ್ಲಿ ಸಹೋದರ ಸಿಬ್ಬಂದಿ ವರ್ಗದವರು, ಆಡಳಿತ ಮಂಡಳಿಯವರು ಹಾಗೂ ಪಾಲಕರು ಯಾವಾಗಲೂ ಸಹಕಾರ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ನಮ್ಮ ಒಂದು ಶಾಲೆ ಬಡ ಮಕ್ಕಳಿಗೆ, ಮಾಧ್ಯಮ ವರ್ಗದಲ್ಲಿರ್ತಕ್ಕಂಥ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ. ನಾವು ಶಾಲೆಯಲ್ಲಿ ನೈತಿಕ ಮೌಲ್ಯಗಳು, ಪಠ್ಯೇತರ ಚಟುವಟಿಕೆಗಳ ಮೂಲಕ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದೇವೆ. ಪ್ರತಿಯೊಂದು ಕಿರುಪರೀಕ್ಷೆಗಳನ್ನು ನಡೆಸುತ್ತಾ ಬಂದಂಗೆಲ್ಲ ಪಾಲಕರ ಮುಂದೆ ಪ್ರದರ್ಶನಕ್ಕಾಗಿ ಅವರು ಓದಿದಂತಹ ಪ್ರತಿಯೊಂದನ್ನು ಪಾರದರ್ಶಕತೆಯಿಂದ ಪಾಲಕರ ಜೊತೆಗೆ ನಾವು ಸಂದರ್ಶನವನ್ನು ಮಾಡ್ತೀವಿ. ಅದರ ಜೊತೆಗೆ ಪ್ರತಿಯೊಂದು ವಿಷಯಗಳನ್ನು ನೈತಿಕ ಮೌಲ್ಯಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಕ್ರೀಡಾಕೂಟಗಳಾಗಿರ್ಬೋದು, ಪ್ರತಿಯೊಂದು ಮಗುವಿನ ಪ್ರತಿಭೆಗಳನ್ನು ಹೊರಹಾಕುವಂತಹ ಹೊಸ ಯೋಜನೆಗಳನ್ನು ನಾವು ಎಲ್ಲ ಸಿಬ್ಬಂದಿ ವರ್ಗದವರೊಂದಿಗೆ ಪೂರ್ವ ತಯಾರಿಯೊಂದಿಗೆ ನಾವು ಅದನ್ನು ಮಕ್ಕಳಿಂದ ಹೊರಗೆ ಹಾಕುವಂತಹ ಒಂದು ಕಾರ್ಯವನ್ನು ನಾವು ಮಾಡ್ತೀವಿ. ಅದರ ಜೊತೆಗೆ ಪ್ರತಿಯೊಂದು ಮಗುವಿನ ವೈಯಕ್ತಿಕ ಕಾಳಜಿಯ ಜೊತೆಗೆ ಅಭ್ಯಾಸವನ್ನು ಕೊಡುವುದು, ಬರೆಸುವುದು ಮತ್ತು ತನ್ನದೇ ಆಗಿರ್ತಕ್ಕಂಥ ಧೈರ್ಯದಿಂದ ಮಗು ಮಾತನಾಡುವಂತಹ ಒಂದು ಕೌಶಲ್ಯವನ್ನು ನಮ್ಮ ಶಾಲೆ ನರ್ಸರಿಯಿಂದ 5ನೇ ತರಗತಿವರೆಗೆ ನಡೆಯುತ್ತಾ ಇದೆ. ನಮ್ಮ ಶಾಲೆಯಲ್ಲಿ ಪ್ರತಿಯೊಂದನ್ನು ಸೃಜನಾತ್ಮಕ, ಕ್ರಿಯಾಶೀಲಾತ್ಮಕ, ಹೊಸತನವನ್ನು ಹುಡುಕುವಂತಹ ಒಂದು ಕೆಲಸ ನಮ್ಮ ಸಿಬ್ಬಂದಿ ವರ್ಗದವರು ಯಾವಾಗಲೂ ಮಾಡ್ತಾನೆ ಬಂದಿದ್ದಾರೆ. ಒಂದು ಹೊಸತನವನ್ನು ತರುವುದರಿಂದ ಮಕ್ಕಳಿರ್ತಕ್ಕಂಥ ಹೊಸತನವನ್ನು ಕಲಿಯುತ್ತಾರೆ. ಸೃಜನಾತ್ಮಕ, ಶೈಕ್ಷಣಿಕ, ಸಂಸ್ಕೃತಿ, ನೈತಿಕ ಮೌಲ್ಯ ಪ್ರತಿಯೊಂದನ್ನು ಕಲಿಯುವಂತಹ ಒಂದು ಉದ್ದೇಶ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಒಂದು ಶಿಕ್ಷಣ ಕೊಡ್ತಾ ಇದೆ. ಇದೇ ರೀತಿಯಾಗಿ ಪಾಲಕರು ಸಹ ನಮಗೆ ಯಾವಾಗಲೂ ಸಹಕಾರ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದೆ. ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಮಗುವು ತನ್ನದೇ ಆಗಿರ್ತಕ್ಕಂಥ ವೈಯಕ್ತಿಕವಾಗಿ ಪ್ರತಿಭೆಯನ್ನು ಕಾಣುತ್ತಾ ಬಂದಿದೆ. ಹೀಗಾಗಿ ನಮ್ಮ ಶಾಲೆಯ 8ನೇ ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡು ಎಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ, ನಮ್ಮ ಶಾಲೆಯ ಹಾಗೂ ನಮ್ಮ ಸಹೋದರಿ ಸಿಬ್ಬಂದಿಯ ಹಾಗೂ ಆಧಾರ ಸ್ತಂಭವಾಗಿರ್ತಕ್ಕಂಥ ನಮ್ಮ ಮುಖ್ಯ ಗುರುಗಳು ನಮಗೆ ಯಾವಾಗಲೂ ಸಲಹೆ, ಸಹಕಾರ, ಸೂಚನೆ, ಒಳ್ಳೆಯ ಕಾರ್ಯ, ಒಳ್ಳೆಯ ಕೌಶಲ್ಯ, ಒಳ್ಳೆಯ ಆಲೋಚನೆಗಳನ್ನು ನಮಗೆ ತಿಳಿಸಿ ಅದನ್ನು ನಾವು ಮಕ್ಕಳ ಮುಖಾಂತರ ವೇದಿಕೆ ತರುವಂತಹ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ನಮಗೆಲ್ಲರ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ನಮ್ಮ ಮುಖ್ಯೋಪಾಧ್ಯಾಯರು. ಅಂಥವರಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೀಲಾ ಜಿಯನ್ ಅಂತ. ನಾನು ಈ ಸಂಸ್ಥೆಯಲ್ಲಿ 2 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಶಾಲೆಯ ಬಗ್ಗೆ ಹೇಳಬೇಕು ಅಂದರೆ, ನಾವು ಕಲಿಸೋದರ ಜೊತೆಗೆ ನಾವು ಕಲಿತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ನಮ್ಮ ಎಚ್.ಎಂ. ಸರ್ ಅವರು ಪ್ರತಿಯೊಂದಕ್ಕೂ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ. ನಮಗೆ ಬರದೇ ಇರೋ ವಿಷಯವನ್ನು ನೀವು ಮಾಡ್ತೀರಾ, ನಿಮ್ಮ ಕೈಯಿಂದ ಆಗ್ತದೆ, ನೀವು ಮಾಡಿ ಅಂತ ಹೇಳಿ ಧೈರ್ಯ ಮತ್ತು ಪ್ರೋತ್ಸಾಹವನ್ನು ತುಂಬ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಕಾರ್ಯವೈಖರಿಯನ್ನು ನಮಗೆ ಗೊತ್ತಿಲ್ಲದೇನೆ ನಾವು ನಮ್ಮ ಸರ್ ಪ್ರೋತ್ಸಾಹದೊಂದಿಗೆ ನಾವು ಮಾಡಿ ಮುಗಿಸ್ತೇವೆ. ಮತ್ತು ಈ ಶಾಲೆಯಲ್ಲಿ ನಮ್ಮೆಲ್ಲ ಸ್ಟಾಫು ತುಂಬ ಚೆನ್ನಾಗಿದ್ದಾರೆ. ನಾವು ಒಂದೇ ಫ್ಯಾಮಿಲಿಯ ಅಕ್ಕ ತಂಗಿಯರ ಥರ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಮತ್ತು ಈ ಶಾಲೆಯಲ್ಲಿ ಪ್ರತಿಯೊಬ್ಬರು ಪಾಲಕರು ಸಹ ನಮಗೆ ಆ ಮಕ್ಕಳ ಒಂದು ಆಟೋಟ ಆಗಿರ್ಬೋದು, ಪಠ್ಯ ಚಟುವಟಿಕೆ ಆಗಿರ್ಬೋದು, ನಾವೇನು ಹೇಳಿದರೂ ಸಹಕರಿಸ್ತಾರೆ. ಪ್ರತಿಯೊಬ್ಬ ಮಕ್ಕಳು ಸಹ ನಮ್ಮನ್ನು ತುಂಬ ಹಚ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಶಾಲೆಯಲ್ಲಿ ಹೇಗೆ ಅಂದರೆ ಪಾರದರ್ಶಕತೆ ಇದೆ. ಹೇಗೆ ಅಂದರೆ ಶಿಕ್ಷಕ, ಪಾಲಕ ಮತ್ತು ಬಾಲಕ. ನಮ್ಮ ಸರು ಪ್ರತಿಯೊಂದು ಎಕ್ಸಾಮ್ ಆದಮೇಲೆ ಪಾಲಕರ ಸಭೆಯನ್ನು ಕರೆದು ಪ್ರತಿಯೊಬ್ಬ ಮಕ್ಕಳನ್ನು ಬಹಿರಂಗವಾಗಿಯೇ ಅವರ ಪಾಲಕರ ಮುಂದೆ ಅವರು ಮಾಡಿರುವಂಥ ಸ್ಟಡಿ ಬಗ್ಗೆ ಆಗಿರ್ಬೋದು ಎಲ್ಲವನ್ನ ಚರ್ಚೆ ಮಾಡಿ ಏನು ಮಾಡ್ತಾರೆ ಅಂದರೆ ಆ ಮಗುವಿನ ಏಳಿಗೆಯ ಬಗ್ಗೆ ಹೇಳ್ತಾರೆ. ನಮಗೆ ಸಹ ನಾವೇನಾದರೂ ತಿಳ್ಕೋಬೇಕಿತ್ತು ಅಂದರೆ ಪಾಲಕರ ಮುಂದೆ ನಮಗೆ ಸಹ ಹೇಳಿ ನಮ್ಮ ಟೀಚರ್ ಈ ಥರ ನಿರ್ವಹಿಸ್ತಾರೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಒಟ್ಟಿನಲ್ಲಿ ಈ ಶಾಲೆಯಲ್ಲಿ ನಾನು ಸಹಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತೇನೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಮಂಜುಳಾ ದೇವಪುರ ಅಂತೇಳಿ. ನಾನೀಗ ಸರ್ವಿಸ್ ಮಾಡೋಕತ್ತಿ 9 ವರ್ಷ ಆಯಿತು. ಈ ಶಾಲೆಯಲ್ಲಿ 2 ವರ್ಷ. ಇದಕ್ಕಿಂತ ಮುಂಚಿತವಾಗಿ ಬೇರೆ ಶಾಲೆಯಲ್ಲಿ ಮಾಡಿ ಬಂದಿದ್ದೀನಿ. ಬಟ್ ಈ ಶಾಲೆಗೆ ಬಂದಿದ್ದು ಏನಪ್ಪ ಅಂತಂದರೆ ನಾನು ಮೈಕ್ ಇಡೋಕ್ಕೂ ಬರ್ತಿರ್ಲಿಲ್ಲ. ಆದರೆ ಇಲ್ಲೇ ನಮ್ಮ ಸರ್ ಎಲ್ಲ ನಮಗೆ ತುಂಬ ಗೈಡ್ ಮಾಡ್ತಾ ಇದ್ದಾರೆ. ಇಲ್ಲೇ ಮೇಡಮ್ ನಿಮ್ಮ ಕೈಯಲ್ಲಿ ಆಗುತ್ತೆ, ನೀವು ಮಾಡಿ ಅಂತ ಹೇಳ್ತಾರೆ. ಅದೇ ಥರ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಮಕ್ಕಳಾಗಿರ್ಬೋದು, ಪಾಲಕರಾಗಿರ್ಬೋದು, ಪ್ರತಿಯೊಬ್ಬರು ನಮಗೆ ಭಾಳ ಸಪೋರ್ಟಿವ್ ಆಗಿದ್ದಾರೆ. ಮಕ್ಕಳು ಕೂಡ ನಾವೇನು ಹೇಳ್ತಾ ಇದ್ದೀವಲ್ಲ ಅದನ್ನು ಶಿಸ್ತಿನಿಂದ ಕಲಿತಾ ಇದ್ದಾರೆ.
ಆಮೇಲೆ ಸರ್ ನಮ್ಗೆ ಏನು ಹೇಳ್ತಪ್ಪ ಅಂದರೆ ಪೂಜೆದಾಗಿರ್ಬೋದು, ಒಂದು ಪ್ರವಾಸದ್ದಾಗಿರ್ಬೋದು, ಒಂದು ಯಾವುದೇ ಆಗಿರ್ಬೋದು, ಆ ಕೆಲಸವನ್ನು ನಮ್ಮ ಕೈಲಿ ಆಗಲ್ಲ ಸರ್ ಅಂತಂದ್ರು ಆಗುತ್ತೆ ಮೇಡಮ್ ಮಾಡಿ, ನೀವು ಇಲ್ಲಿ ಮಾಡಿದ್ರಪ್ಪ ಅಂತಂದ್ರೆ ನೀವು ಬೇರೆ ಸಂಸ್ಥೆಯಲ್ಲಿ ಆರಾಮಾಗಿ ಮಾಡ್ತೀರಿ ಅಂತಂದು ತುಂಬ ಗೈಡ್ ಮಾಡ್ತಾರೆ ನಮ್ಗೆ ಮುಖ್ಯೋಪಾಧ್ಯಾಯರು. ಅದೇ ಥರ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ನಮಗೆ ಭಾಳ ಸಪೋರ್ಟಿವ್ ಆಗಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ನಾವು ಮೈಕ್ ಹಿಡಿದು ಮಾತಾಡೋಕ್ಕೆ ನಾವೇ ಎದುರ್ತೀವಿ. ಆದರೆ ಇಲ್ಲಿ ನರ್ಸರಿ ಮಗು ಎಷ್ಟು ವರ್ಷ ಇದ್ರಿ? 3 ರಿಂದ 3.5 ವರ್ಷ. ಆ ಮಗು ಯಾವುದೇ ನಾವು ಸ್ಪೀಚ್ ಕೊಟ್ಟರು ಧೈರ್ಯವಾಗಿ ನಿಂತು ಮೈಕ್ ಹಿಡಿದು ಸ್ಪೀಚ್ ಹೇಳುತ್ತೆ. ಆದರೆ ನಿಮಗೆ ತುಂಬ ಹೆಮ್ಮೆ ಆಗ್ತೈತಿ. ಎಷ್ಟು ಸಣ್ಣ ಪುಟಾಣಿ ಮಗು ಮೈಕ್ನಿಂದ ಸ್ಪೀಚ್ ಹೇಳ್ತೈತಲ್ಲ ಅಂತಂದು ಬಹಳ ಹೆಮ್ಮೆ ಪಡ್ತೀವಿ ನಾವು. ಪ್ರತಿಯೊಂದು ಹೀಗೆ ಆಟೋಟವಾಗಿರ್ಬೋದು, ಪ್ರತ್ಯೇಕ ನಾವು ಏನು ಆ್ಯಕ್ಟಿವಿಟೀಸ್ ಮಾಡ್ತೀವಲ್ಲ ಪ್ರತಿಯೊಂದನ್ನು ಮಕ್ಕಳು ಚಾಚು ತಪ್ಪದೆ ಕಲಿತಾ ಇದ್ದಾವೆ. ತುಂಬ ಚೆನ್ನಾಗಿದೆ. ಸ್ಕೂಲ್ ಮಾತ್ರ ಭಾಳ ಚೆನ್ನಾಗಿದೆ. ನಮಗೆ ಭಾಳ ಅಂದ್ರೆ ಭಾಳ ಗೈಡ್ ಮಾಡ್ತಾರೆ. ನಾವು ಮಕ್ಕಳು ಕಲಿಯೋದಲ್ಲ, ನಾವು ಕೂಡ ಕಲ್ತಿದ್ದೀವಿ ಸ್ಕೂಲಲ್ಲಿ ಬಂದು. ಈಗ ಮಾತ್ರ ನಾವು ಆರಾಮಾಗಿ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಶರಣಕುಮಾರಿ. ನಾನು ಈ ಶಾಲೆ ಅಂದರೆ ವಿದ್ಯಾ ಸರಸ್ವತಿ ಪ್ರೈಮರಿ ಸ್ಕೂಲ್ ನಂದಿನಗರ್ ಕೊಪ್ಪಳ. ಈ ಶಾಲೆಯಲ್ಲಿ ನಾನು 2 ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸುತ್ತೇನೆ. ಈ ಶಾಲೆಯಲ್ಲಿ ನರ್ಸರಿಯಿಂದ ಹಿಡಿದು 5ನೇ ತರಗತಿಗಳಿತ್ತು. ಪ್ರತಿಯೊಂದು ಮಕ್ಕಳು ವೈಯಕ್ತಿಕವಾಗಿ ತಮ್ಮ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೇವೆ. ಈ ಶಾಲೆಯಲ್ಲಿ ಪ್ರವಾಸವಾಗಿರ್ಬೋದು, ಕ್ರೀಡಾಕೂಟ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮದಲ್ಲಿ ಮಕ್ಕಳು ಭಾಗವಹಿಸುತ್ತವೆ. ಈ ಶಾಲೆಯಲ್ಲಿ ನನಗೆ ಕೆಲಸ ಮಾಡಲು ಬಹಳ ಹೆಮ್ಮೆ ಅನಿಸುತ್ತದೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ನಮ್ಮೆಲ್ಲರಿಗೂ ಎಲ್ಲ ತರಹದ ಸೌಲಭ್ಯಗಳನ್ನು ದೊರಕಿಸಿಕೊಡುತ್ತಾರೆ ಮತ್ತು ಸಹಕರಿಸುತ್ತಾರೆ. ಈ ಶಾಲೆಯಲ್ಲಿ ಮಕ್ಕಳು ನಾವು ಹೇಳಿದ್ದನ್ನು ಚಾಚು ತಪ್ಪದೆ ತಿಳಿದುಕೊಳ್ಳುತ್ತೇವೆ. ಅದೇ ರೀತಿಯಾಗಿ ತಾವು ಅರಿತುಕೊಂಡಿದ್ದನ್ನು ತಮ್ಮ ಪಾಲಕರಿಗೆ ಹೋಗಿ ಹೇಳ್ತವೆ. ಈ ಮಕ್ಕಳಲ್ಲಿ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತೇವೆ. ತಮ್ಮ ಶಿಕ್ಷಣದಲ್ಲಿ ಕೂಡ ಹೆಚ್ಚಿನ ಮಹತ್ವವನ್ನು ತಿಳಿದುಕೊಳ್ಳುತ್ತೇವೆ. ಈ ಶಾಲೆಯಲ್ಲಿ ಕೆಲಸ ಮಾಡಲು ನನಗೆ ತುಂಬ ಹೆಮ್ಮೆಯಾಗುತ್ತದೆ. ಸರಿ, ಥ್ಯಾಂಕ್ ಯು. ನನ್ನ ಹೆಸರು ಜ್ಯೋತಿ. ನಾನು ಕಳೆದ 2 ವರ್ಷಗಳಿಂದ ಈ ಒಂದು ವಿದ್ಯಾ ಸರಸ್ವತಿ ಹಿರಿಯ ಪ್ರಾಥಮಿಕ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಈ ಒಂದು ಶಾಲೆಯಲ್ಲಿ ನನಗೆ ಕೆಲಸ ಮಾಡಲು ತುಂಬ ಹೆಮ್ಮೆಯಾಗುತ್ತದೆ. ಏಕೆಂದರೆ ನಮ್ಮ ಶಾಲೆಯಲ್ಲಿ ಆಡಳಿತ ಮಂಡಳಿಯವರ ಸಹಕಾರ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಅವರ ಒಂದು ಬೆಂಬಲ ನನಗೆ ಬಹಳಷ್ಟಿದೆ. ಅಂದರೆ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು LKG, ನರ್ಸರಿ, UKG ವಿದ್ಯಾರ್ಥಿಗಳಿಂದ ಹಿಡಿದು ಶಾಲೆಯ ಲಾಸ್ಟ್ 5ನೇ ತರಗತಿಯ ವಿದ್ಯಾರ್ಥಿಗಳವರೆಗೂ ಪ್ರತಿಯೊಬ್ಬರಿಗೆ ವೈಯಕ್ತಿಕವಾಗಿ ಅವರು ಕಾಳಜಿಯನ್ನು ವಹಿಸ್ತಾರೆ. ಅಂದರೆ ಮಕ್ಕಳ ಮಾನಸಿಕ ಮತ್ತು ಭೌತಿಕ ಹಾಗೂ ಅವರ ಧಾರ್ಮಿಕ ಮತ್ತು ನಮ್ಮ ಶಾಲೆಯಲ್ಲಿ ನಡ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಹ ಎಲ್ಲ ಮಕ್ಕಳು ಭಾಗಿಯಾಗಬೇಕಂತೇಳಿ ಅವರು ತಮ್ಮ ಆಶಯವನ್ನು ಹಾಗೂ ನಮ್ಮ ಶಾಲೆಯ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಅವರಿಗೆ ನಾವು ಶಿಕ್ಷಣದ ಮಹತ್ವವನ್ನು ತಿಳಿಸೋದಕ್ಕೆ ನಮ್ಮೊಂದಿಗೆ ಸಹ ಅವರು ಏನು ಮಾಡ್ತಾರೆ, ಬೆಂಬಲವನ್ನು ನೀಡ್ತಾ ಬಂದಿದ್ದಾರೆ. ಅದಲ್ಲದೆ ಶಾಲೆಯಲ್ಲಿ ಮಕ್ಕಳ ಒಂದು ಉನ್ನತ ಪ್ರಗತಿಗಾಗಿ ಏನೇನು ಕಾರ್ಯಗಳನ್ನು ಕೈಗೊಳ್ಳಬಹುದು, ಸಾಂಸ್ಕೃತಿಕವಾಗಿ ಅಥವಾ ಸಾಮಾನ್ಯ ಜ್ಞಾನ ತಿಳಿಸಲು ಅಥವಾ ಯಾವುದಾದ್ರೂ ಕಲಿಕೆಯಲ್ಲಿ ಹಿಂದಿರದ ಮಕ್ಕಳಿಗೆ ಸಹ ನಾವು ಸರಿಯಾಗಿ ಅರ್ಥ ಮಾಡಿ ತಿಳಿಸ್ಬೇಕಂದ್ರೆ ಅದಕ್ಕೂ ಸಹ ಅವರೇ ಮುಂದೆ ಬಂದು ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾರೆ. ಯಾವ ರೀತಿಯಾಗಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ನಾವು ಮುಂದೆ ತರಬೇಕು ಅಂತ ಹೇಳಿ ನಮ್ಮ ಶಾಲೆಯಲ್ಲಿ ಮತ್ತು ಮಕ್ಕಳ ಅಭಿರುಚಿಗೆ ತಕ್ಕಂತೆ ಶಾಲೆಯ ಮತ್ತು ಪಠ್ಯೇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಅಂದರೆ ಪ್ರವಾಸ ಆಗಲಿ, ಹಾಗೆ ಕ್ರೀಡಾಕೂಟ ಆಗಲಿ, ಮತ್ತು ಪೋಷಕರ ಕ್ರೀಡಾಕೂಟ ಆಗಲಿ, ಮತ್ತು ಇನ್ನು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಕ್ರೀಡೆ ಸ್ಪರ್ಧೆಗಳಲ್ಲಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಎಲ್ಲದನ್ನು ಅಳವಡಿಸ್ತಾ ನಮ್ಮ ಶಾಲೆಯಲ್ಲಿ ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ನೀಡಬೇಕೆಂದು ಬಹಳ ಪ್ರಯತ್ನ ಮಾಡುತ್ತಿದ್ದಾರೆ. ಅವರು ಸಹ ನಮಗೆ ಬೆಂಬಲವಾಗಿ ನಿಂತು ಪ್ರತಿಯೊಂದು ಮಕ್ಕಳ ಕಾಳಜಿ ಹಾಗೂ ಏಳಿಗೆಗಾಗಿ ನಮ್ಮ ಶಾಲೆ ಮಾಡತಕ್ಕಂಥ ಕೆಲಸಕ್ಕೆ ನನಗೆ ಹೇಳಲು ಬಹಳ ಹೆಮ್ಮೆಯಾಗುತ್ತಿದೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ರೇಖಾ ಶ್ರೀಕಾಂತ್ ಸಿಂಪಿಗೇರ್. ನಾನು ಈ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಈ ಶಾಲೆ ಪ್ರಾರಂಭದಿಂದಲೂ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನಗೆ ನರ್ಸರಿ LKG ತರಗತಿಯಲ್ಲಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಈ ಶಾಲೆಯಲ್ಲಿ ಪ್ರತಿ ತಿಂಗಳಿಗೊಂದು ಸಾರಿ ನಾವು ಕಿರು ಪರೀಕ್ಷೆಯನ್ನು ನಡೆಸುತ್ತೇವೆ. ಹಾಗೆ ಪಾಲಕರ ಸಭೆಯನ್ನು ಏರ್ಪಡಿಸುತ್ತೇವೆ. ಪಾಲಕರು ಬಂದು ಅಲ್ಲಿ ಮಕ್ಕಳ ಪಠ್ಯೇತರ ಚಟುವಟಿಕೆಗಳನ್ನು ನೋಡಿ ಅವರು ತಮಗೆ ಹೇಳಿದ್ದನ್ನು ನೋಡಿದ್ದನ್ನು ಹೇಳ್ತಾರೆ. ಅವರಿಗೆ ಏನು ಹೇಳಬೇಕನ್ನಿಸುತ್ತದೆಯೋ ಅದನ್ನು ಹೇಳ್ತಾರೆ. ಅವರು ಏನು ಹೇಳ್ತಾರೋ ಅದನ್ನು ಮುಂದಿನ ಸಲ ನಾವು ಕ್ರಮ ಕೈಗೊಂಡು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸ್ತೀವಿ. ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಧನ್ಯವಾದ.
ನಮಸ್ಕಾರ. ನನ್ನ ಹೆಸರು ಚೈತ್ರ ಎಂಜಿ. ನಾನು ಈ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವುದು ನನಗೆ ಅತ್ಯಂತ ಸಂತೋಷದಾಯಕವಾದ ವಿಷಯವಾಗಿದೆ. ಈ ಶಾಲೆಯಲ್ಲಿ ಬರೀ ಮಕ್ಕಳ ಶೈಕ್ಷಣಿಕ ಉನ್ನತಿಗೋಸ್ಕರ ಶ್ರಮಿಸದೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರವಾಗಿ ಅವರಲ್ಲಿ ಮಾನವೀಯ ಮೌಲ್ಯಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಶೈಕ್ಷಣಿಕ ಪ್ರವಾಸಗಳು, ಪ್ರತಿ ವಾರಕ್ಕೊಮ್ಮೆ ಶನಿವಾರದಂದು ಬೇರೆ ಬೇರೆಯಾದಂತಹ ಆಟ ಪಾಠಗಳ ಜೊತೆಗೆ ಚಟುವಟಿಕೆಗಳನ್ನು ಸಹ ಹಮ್ಮಿಕೊಂಡು ಇಲ್ಲಿ ಇರುವ ಎಲ್ಲ ಶಿಕ್ಷಕಿಯರೂ ಸಹ ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸಿಕೊಂಡು ಹೋಗುತ್ತಿರುವುದನ್ನು ನೋಡಿದರೆ ನನಗೆ ಅತ್ಯಂತ ಸಂತೋಷವೆನಿಸುತ್ತದೆ. ಅದೇ ರೀತಿ ಇಲ್ಲಿನ ಮುಖ್ಯ ಗುರುಗಳೂ ಸಹ ಎಲ್ಲ ಶಿಕ್ಷಕಿಯರಿಗೂ ಸಹ ಹೊಸ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ಅವರೂ ಸಹ ಅಷ್ಟೇ ಉತ್ಸಾಹದಿಂದ ನಮ್ಮೆಲ್ಲರಿಗೂ ಸಹಕರಿಸುತ್ತಿರುವುದನ್ನು ನೋಡುತ್ತಿದ್ದರೆ ನನಗೆ ಇಲ್ಲಿ ಕೆಲಸ ಮಾಡಲು ಅತ್ಯಂತ ಸಂತೋಷವೆನಿಸುತ್ತಿದೆ. ಥ್ಯಾಂಕ್ ಯು.